ನಾವು ಕೂಡ ನಮ್ಮ ಎಲ್ಲ ಗೌರ್ಮೆಂಟ್ ಹಾಸ್ಟೆಲ್ಸ್ಗಳಿಗೆ ನಮ್ಮ ಇತರಿಗೂ ನಾವೊಂದು ಗೈಡ್ಲೈನ್ಸ್ ಇಶ್ಯೂ ಮಾಡ್ತೇವೆ. 3 months ಯಾವುದೇ ಒಂದು ಹಾಸ್ಟೆಲ್ಗೆ ಯಾವುದೇ ಒಂದು ಫುಡ್ಡು ತಗೊಳ್ಳುವಾಗ ಅದು ಎಕ್ಸ್ಪೈರಿ ಡೇಟ್ ನಾಳೆ ಆದರೆ ಇವತ್ತು ಅಂತ ಕೊನೆಗೆ ಅವಕಾಶ ನಾವು ಕೊಡೋದು. ಇನ್ನು ಮುಂದೆ ಈಗಲ್ಲ, ಇನ್ನು ಮುಂದಕ್ಕೆ ವಿಲ್ ಗಿವ್ 3 months ಪ್ರಯರ್ ಟು ದಿ ಎಕ್ಸ್ಪೈರಿ ಡೇಟ್ ನಮ್ಮ ಹಾಸ್ಟೆಲ್ಗೆ ಅದು ಪರ್ಚೇಸ್ ಮಾಡಬೇಕು ಅವರು. ಇಲ್ಲದೆ ನೀವು ಹೇಳಿದಾಗೆ ಲಾಸ್ಟ್ ಈಗ ಒಂದು 10 days 15 days ಇರುವಾಗ ಇದನ್ನು ಇಂಥವರು ಕಡಿಮೆ ರೇಟಿಗೆ 30% 40% ಕಡಿಮೆ ರೇಟಿಗೆ ಕೊಡ್ತಾರೆ ಫೈನಲ್ ಸ್ಟೇಜಿಗೆ ಬರುವಾಗ. ಸೊ ಪ್ರಯರ್ ಟು ದಟ್ 3 months ಮುಂಚೆ ಅದನ್ನು ಅವ್ರು ತಗೊಳ್ಬೇಕು. ಈಗ ಈಗ ಇದಕ್ಕೆ ನಮ್ಮ SIT ನಾವು ರಚನೆ ಮಾಡಿದ್ದೇವೆ. SITಯಲ್ಲಿ ಇವತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಪ್ಲಸ್ ನಮ್ಮ ಡ್ರಗ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಕೂಡ ಇದ್ದಾರೆ. ಅದ್ರ ಜೊತೆಯಲ್ಲಿ ಈಗ ಚರ್ಚೆ ಮಾಡಿದಾಗೆ ಕಮರ್ಷಿಯಲ್ ಟ್ಯಾಕ್ಸ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಸೇರಿಸ್ಲಿಕ್ಕೆ ಹೇಳಿದ್ದೇವೆ. ಯಾಕೆ ಎಲ್ಲಿ ಬಿಲ್ಲಿಂಗ್ ಆಗಿದೆ, ಎಲ್ಲಿ ಹೋಗಿದೆ, ಏನು ಬಂದಿದೆ ಡೀಟೇಲ್ ಆಗಿ ನೋಡಲಿಕ್ಕೆ. ಸೊ ಉತ್ತಮ ರೀತಿಯಿಂದ ಇವತ್ತು ನಡೆಸ್ತಾ ಇದ್ದಾರೆ. ಪ್ರಮುಖ ಆರೋಪಿ ಕೂಡ ಇವತ್ತು ಇದರ ಸೋರ್ಸು ಒಂದು ಸೋರ್ಸ್ ಇವತ್ತು ಕಿಂಗ್ ಪಿನ್ ಯಾರಂತ ಇವತ್ತು ಸಿಕ್ಕಿ ಬಿದ್ದಿದೆ. ತನಿಖೆ ನಡೀತಾ ಇದೆ. ಮತ್ತು ಇವತ್ತು ಯಾವುದೆಲ್ಲ ಆಸ್ಪತ್ರೆಗೆ ಕೆಲವೊಂದು ಹೋಗಿದೆ ಅಂತ ಕೂಡ ಮಾಹಿತಿ ಎಲ್ಲ ಕೂಡ ಇವತ್ತು ಅವರಿಗೆ ಸಿಕ್ಕಿದೆ. ತನಿಖೆ ನಡೆಸಂತ ಬಹಿರಂಗ ಪಡಿಸ್ತಾರೆ. ಇದರಲ್ಲಿ ಇದೆಲ್ಲ ಈಗ ನಾವು ಈಗ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಇದರ ಬಗ್ಗೆ ನಾನು ಯಾವುದನ್ನು ಕೂಡ ಹೇಳಲಿಕ್ಕೆ ಹೋಗುವುದಿಲ್ಲ. ಒಂದು, ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರ್ಕಾರಿ ಇದರಲ್ಲಿ ಸಂಸ್ಥೆಯಲ್ಲಿ ಎಲ್ಲಿ ಕೂಡ ಇದು ಅವಕಾಶ ಇಲ್ಲ. ಯಾಕೆಂದರೆ ಕಿಂಗ್ ಪಿನ್ ಯಾರಿದ್ದಾನೆ ಅವನದಲ್ಲಿ ಎಕ್ಸ್ಪರ್ಟ್ ಇದ್ದಾನೆ. ಇದರಲ್ಲಿ ಸೌಂಡ್ಯ ಒಂದು ನೆಟ್ವರ್ಕ್ ಇದೆ. ಎಲ್ಲ ವಿಚಾರವನ್ನು ಕೂಡ ಇವತ್ತು ನಮ್ಮ SIT ಅವರು ಇವತ್ತು ಅದನ್ನು ಮಾಡಿ ಅದನ್ನು ಅವರು ಬಹಿರಂಗ ಇವತ್ತು ಪಡಿಸ್ತಾರೆ. ಇದರ ಎಲ್ಲ ಖಾಸಗಿ ಆಸ್ಪತ್ರೆ ಇಲ್ಲ. ಈಗ ನೋಡಿ, ಈಗ ನಮ್ಮ ಡಿಪಾರ್ಟ್ಮೆಂಟಿಂದ ಏನು ಮಾಡಿದ್ದಾರೆ ಅಂತ ಹೇಳಿದರೆ ನಮ್ಮ ಅಧಿಕಾರಿಗಳು ಯಾವೆಲ್ಲ ಈ ಕಂಪನಿಯವರು ಮೇನ್ ಕಂಪನಿ ಇದ್ದಾರಲ್ಲ ಅವರಿಗೆ ಪತ್ರ ಬರೆದಿದ್ದಾರೆ. ನೀವು ಎಲ್ಲಿಗೆಲ್ಲ ಸಪ್ಲೈ ಮಾಡಿದ್ದೀರಿ ಫಾರ್ಮಸ್ಯೂಟಿಕಲ್ ಕಂಪನಿಗೆ ಮತ್ತು ಆಸ್ಪತ್ರೆಗೆ ಮತ್ತು ಫಾರ್ಮಸಿಗೆ, ನಿಮ್ಮ ಎಲ್ಲ ಐಟಮನ್ನು ವಿಡ್ರಾ ಮಾಡಿಕೊಳ್ಳಿ. ಫೈಸರ್ ಕಂಪನಿ ಇದೆ ಮೇನ್, ಅವರಿಗೆ ಬರೋದು ನಿಮ್ಮ ಐಟಮ್ಸ್ ನೀವು ಎಲ್ಲಿ ಕೊಟ್ಟಿದ್ರಿ, ನೀವು ಕೊಟ್ಟದನ್ನೆಲ್ಲ ವಿಡ್ರಾ ಮಾಡಿ. ಒಂದು ಮೆಡಿಕಲ್ ಶಾಪಿಗೆ ಹೋಗಿದೆ, ವಿಡ್ರಾ ಎವ್ರಿಥಿಂಗ್. ಅದರಲ್ಲಿ ಯಾವುದೊಂದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಚೆಕ್ ಮಾಡಿ. ಆವಾಗ ಆ ಫಾರ್ಮಸಿಗೆ ಹೋಗಿದೆಯಾ, ಆಸ್ಪತ್ರೆಗೆ ಹೋಗಿದೆಯಲ್ವ ಅಂತ ನಮಗೆ ಗೊತ್ತಾಗ್ತದೆ. ಒಂದು 100 ಯಾಕೆ 100 ಇದ್ದರೆ 100 ಕೂಡ ಎಲ್ಲ ಕೂಡ ನಕಲಿ ಅಂತ ಹೇಳಿಕ್ಕೆ ಆಗೋದಿಲ್ಲ. ಈ ಕೊಡುವನು ಕೂಡ ಹುಷಾರಿದ್ದಾನೆ, ಅವ್ನು 100ರಲ್ಲಿ ಒಂದು 75 ಕರೆಕ್ಟ್ ಕೊಡ್ತಾನೆ, 25 ಅದು 75 ಫಾಲ್ಸ್ ಕೊಡ್ತಾನೆ, 25 ಕರೆಕ್ಟ್ ಕೊಡ್ತಾರೆ. ಇದು ಹೇಗೆ ಗೊತ್ತಾಗಬೇಕಂತ ಹೇಳಿದರೆ, ಈಗ ನಾನು ಸಪ್ಲೈ ಮಾಡಿದ ನಮ್ಮ ಐಟಮನ್ನು ನಮ್ಗೆ ಗೊತ್ತಿದೆ ಎಲ್ಲೆಲ್ಲಿ ಕೊಡ್ತಾರೆ. ಇಮಿಡಿಯೇಟಾಗಿ ಮೆಸೇಜ್ ಕೊಟ್ಟು ನಿಮ್ಮಲ್ಲಿ ಎಷ್ಟು ಸ್ಟಾಕ್ ಇದೆ ಅದನ್ನೆಲ್ಲ ರಿಟರ್ನ್ ಕೊಡಿ ಅಂತ ಮಾಡಿ ಅಲ್ಲಿ ಅದನ್ನು ಅವರು ಚೆಕ್ ಮಾಡಿದಾಗ ಎಷ್ಟೆಷ್ಟು ಆ ಬಸ್ಸಲ್ಲಿ ಲೇಬಲಿಂಗ್ ಆಗಿದೆ ಅಂತ ಹೇಳಿ ಅವ್ರಿಗೆ ಮಾಹಿತಿ ಬರ್ತದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.